ನಮಸ್ಕಾರ. 19ನೇ ಶತಮಾನದ ಭಾರತವನ್ನೊಮ್ಮೆ ಕಲ್ಪಿಸಿಕೊಳ್ಳಿ. ಸಮಾಜ ಒಂದು ದೊಡ್ಡ ಬಿಕ್ಕಟ್ಟಿನಲ್ಲಿ ಸಿಲುಕಿತು. ಆದರೆ ಇಂತಹ ಬಿಕ್ಕಟ್ಟಿನಿಂದಲೇ ಒಂದು ದೊಡ್ಡ ಚಳುವಳಿ ಹುಟ್ಕೊಳ್ತೆ. ಹೌದು, ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅದೇ ಪ್ರಾರ್ಥನಾ ಸಮಾಜದ ಬಗ್ಗೆ. ಹಾಗಾದ್ರೆ ಒಂದು ಸಮಾಜವನ್ನೇ ಬದಲಾಯಿಸಬೇಕು ಅಂದ್ರೆ ನಿಜಕ್ಕೂ ಏನ್ ಬೇಕು? ಈ ಪ್ರಶ್ನೆ ಯಾಕೆ ಮುಖ್ಯ ಅಂದ್ರೆ ನಾವು ಇವತ್ತು ನೋಡ್ತಿರೋದು ಒಂದು ದೊಡ್ಡ ಬದಲಾವಣೆಯ ಕಥೆಯನ್ನ. ಇದು ಸುಮ್ಮನೆ ಒಂದು ಸಂಘಟನೆಯ ಕಥೆ ಅಲ್ಲ, ಬದಲಾಗಿ ಬದಲಾವಣೆಗಾಗಿ ಹಂಬಲಿಸಿದ ಜನರ ಕಥೆ. ಹಾಗಾದ್ರೆ ಈ ಬದಲಾವಣೆ ಯಾಕೆ ಅಷ್ಟೊಂದು ಅನಿವಾರ್ಯ ಆಗಿತ್ತು? ನೋಡಿ, ಯಾವುದೇ ಒಂದು ಚಳುವಳಿ ಯಾಕೆ ಹುಟ್ಟುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಆ ಕಾಲದ ಪರಿಸ್ಥಿತಿಯನ್ನ ನೋಡಬೇಕು. ಹೇಗಿತ್ತು ಆ 19ನೇ ಶತಮಾನದ ಸಮಾಜ? ಆ ಕಾಲದ ಸಮಾಜ ಅಂದ್ರೆ ಅದು ಅಕ್ಷರಶಃ ಕಟ್ಟುಪಾಡುಗಳ ಸರಪಳಿಯಲ್ಲಿ ಬಂಧಿಯಾಗಿತ್ತು. ಜಾತಿ ವ್ಯವಸ್ಥೆ ಎಷ್ಟು ಕಠಿಣವಾಗಿತ್ತಂದ್ರೆ ಅದು ಜನರನ್ನು ಒಡೆದು ಹಾಕಿತ್ತು. ಇನ್ನೊಂದೆಡೆ ಬಾಲ್ಯ ವಿವಾಹ ಎಷ್ಟೋ ಮಕ್ಕಳ ಬದುಕನ್ನೇ ಕಿತ್ತುಕೊಂಡಿತ್ತು. ಅದರಲ್ಲೂ ವಿಧವೆಯರ ಸ್ಥಿತಿ ಅಂತೂ ತುಂಬಾನೇ ಶೋಚನೀಯವಾಗಿತ್ತು. ಸಮಾಜ ಅವರನ್ನು ದೂರ ಇಟ್ಟಿತ್ತು. ಮಹಿಳೆಯರಿಗೆ ಶಿಕ್ಷಣ ಅನ್ನೋದು ಬಹುತೇಕ ಕನಸಿನ ಮಾತಾಗಿತ್ತು. ಇನ್ನು ಧರ್ಮದ ಹೆಸರಲ್ಲಿ ಮೂಢನಂಬಿಕೆಗಳು ಎಲ್ಲೆಡೆ ತುಂಬಿ ಹೋಗಿದ್ವು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬದಲಾವಣೆಗಾಗಿ ಒಂದು ಕೂಗು ಕೇಳಿ ಬರಲೇಬೇಕಿತ್ತು ಅಲ್ವಾ? ಸರಿ, ಇಂಥ ಒಂದು ಹತಾಶೆಯ ವಾತಾವರಣದಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಉತ್ತರ ಸಿಗುತ್ತೆ, ಒಂದು ಶಕ್ತಿಶಾಲಿ ಚಳುವಳಿಯ ರೂಪದಲ್ಲಿ. ಅದೇ ನಾವಿವತ್ತು ಚರ್ಚೆ ಮಾಡ್ತಿರೋ ವಿಷಯ. ಆ ಬದಲಾವಣೆಯ ಕೂಗಿಗೆ ಉತ್ತರ ಸಿಕ್ಕಿದ್ದು ಅಂದಿನ ಬಾಂಬೆಯಲ್ಲಿ. ಆ ಉತ್ತರವೇ ಪ್ರಾರ್ಥನಾ ಸಮಾಜ. ಹಾಗಾದ್ರೆ ಏನಿದು? ಇದರ ಆರಂಭ ಹೇಗಾಯಿತು? ಯಾರು ಇದರ ಹಿಂದಿದ್ರು? ನೋಡೋಣ ಬನ್ನಿ. ಸರಿ, ಮೊದಲು ಪ್ರಾರ್ಥನಾ ಸಮಾಜ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹೆಸರಲ್ಲಿ ಪ್ರಾರ್ಥನಾ ಅಂತ ಇದ್ರೂ ಇದು ಕೇವಲ ಪ್ರಾರ್ಥನೆ ಮಾಡೋ ಗುಂಪಾಗಿರ್ಲಿಲ್ಲ. ಬದಲಿಗೆ 19ನೇ ಶತಮಾನದಲ್ಲಿ ಸಮಾಜವನ್ನು ಕಾಡುತ್ತಿದ್ದ ಪಿಡುಗುಗಳ ವಿರುದ್ಧ ಹೋರಾಡಕ್ಕೆ ಅಂತಾನೆ ಹುಟ್ಟಿಕೊಂಡ ಒಂದು ಸುಧಾರಣಾ ಚಳುವಳಿ ಇದು. ಇಸ್ವಿ 1867. ಜಾಗ ಬಾಂಬೆ. ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅನ್ನೋರು ಈ ಚಳುವಳಿಗೆ ಅಡಿಪಾಯ ಹಾಕ್ತಾರೆ. ಅವ್ರಿಗೆ ಸ್ಫೂರ್ತಿ ಸಿಕ್ಕಿದ್ದು ಬಂಗಾಳದ ಬ್ರಹ್ಮ ಸಮಾಜದಿಂದ. ಆದರೆ ಇದು ಅದರ ಕಾಪಿಯಾಗಿರ್ಲಿಲ್ಲ. ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಮಹಾರಾಷ್ಟ್ರದ ಸಮಸ್ಯೆಗಳೇ ಬೇರೆ, ಇಲ್ಲಿನ ಸವಾಲುಗಳೇ ಬೇರೆ. ಅದಕ್ಕೆ ತಕ್ಕ ಹಾಗೆ ಒಂದು ಹೊಸ ಚಳುವಳಿಯನ್ನ ಅವರು ರೂಪಿಸಿದ್ರು. ಸರಿ, ಈ ಚಳುವಳಿಯ ಸ್ಥಾಪನೆ ಆಯಿತು. ಆದ್ರೆ ಇದರ ಮೂಲ ಸಿದ್ಧಾಂತ ಏನಾಗಿತ್ತು? ಅವರ ನಂಬಿಕೆಗಳು ಹೇಗಿದ್ದುವು? ಯಾವುದಕ್ಕೆ ಅವರು ಹೆಚ್ಚು ಪ್ರಾಮುಖ್ಯತೆ ಕೊಟ್ರು? ಈಗದನ್ನು ನೋಡೋಣ. ಅವರ ನಂಬಿಕೆಗಳಲ್ಲಿ 2 ಮುಖ್ಯ ಭಾಗಗಳಿದ್ವು. ಮೊದಲನೇದು ಧಾರ್ಮಿಕ ವಿಚಾರ. ಅವರು ದೇವರು ಒಬ್ಬನೇ, ಅವನಿಗೆ ರೂಪವಿಲ್ಲ ಅಂತ ನಂಬಿದ್ರು. ಹಾಗಾಗಿ ವಿಗ್ರಹಾರಾಧನೆಯನ್ನ, ಪುರೋಹಿತರ ದಬ್ಬಾಳಿಕೆಯನ್ನ ಅವರು ವಿರೋಧಿಸಿದರು. ಆದರೆ ಇದಕ್ಕಿಂತಲೂ ಹೆಚ್ಚು ಮುಖ್ಯವಾಗಿದ್ದು 2ನೇ ಭಾಗ. ಅದೇ ಸಾಮಾಜಿಕ ಸುಧಾರಣೆ. ಜಾತಿ ವ್ಯವಸ್ಥೆಯನ್ನ ಬುಡಸಮೇಟೆ ಕಿತ್ತೆಸೆಯೋದು, ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡೋದು. ಇದೇ ಅವರ ಅಸಲಿ ಗುರಿಯಾಗಿತ್ತು. ಈ ಒಂದು ಮಾತು ಅವರ ಇಡೀ ತತ್ವವನ್ನೇ ಹಿಡಿದಿಡುತ್ತೆ. ದೇವಾಲಯದ ಪೂಜೆಗಿಂತ ಮಾನವ ಸೇವೆ. ಎಷ್ಟು ಅರ್ಥಪೂರ್ಣ ಅಲ್ವಾ? ಅಂದ್ರೆ ಅವರ ಫೋಕಸ್ ಕೇವಲ ಧಾರ್ಮಿಕ ಸಿದ್ಧಾಂತಗಳ ಮೇಲೆ ಇರಲಿಲ್ಲ. ಬದಲಿಗೆ ಸಮಾಜದಲ್ಲಿ ನೇರವಾಗಿ ಕೆಲಸ ಮಾಡೋದ್ರ ಮೇಲಿತ್ತು. ಆಕ್ಷನ್, ಅದೇ ಮುಖ್ಯವಾಗಿತ್ತು. ಯಾವುದೇ ಒಂದು ಚಳುವಳಿಗೆ ಅದರದ್ದೇ ಆದ ನಾಯಕರು ಇರ್ತಾರಲ್ವಾ? ಹಾಗೆ ಪ್ರಾರ್ಥನಾ ಸಮಾಜದ ಯೋಚನೆಗಳನ್ನ ಕಾರ್ಯರೂಪಕ್ಕೆ ತಂದ ಆ ಪ್ರಮುಖ ನಾಯಕರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮಹಾದೇವ ಗೋವಿಂದ ರಾನಡೆ. ಇವರನ್ನ ಪ್ರಾರ್ಥನಾ ಸಮಾಜದ ಆತ್ಮ ಅಂತಾನೇ ಕರೀತಿದ್ರು. ಯೋಚನೆ ಮಾಡಿ, ಒಂದು ಚಳವಳಿಯ ಆತ್ಮ ಅಂದ್ರೆ ಅವರ ಪ್ರಾಮುಖ್ಯತೆ ಎಷ್ಟಿರ್ಬೇಡ. ಅವರೇ ಇದರ ಹಿಂದಿನ ಬೌದ್ಧಿಕ ಶಕ್ತಿ, ಇದರ ಮೆದುಳು ಅಂತಾನೂ ಹೇಳ್ಬೋದು. ಹೌದು, ಈ ಚಳುವಳಿಯ ಹಿಂದೆ ಒಂದು ರೀತಿ ಡ್ರೀಮ್ ಟೀಮ್ ಇತ್ತು. ಡಾಕ್ಟರ್ ಪಾಂಡುರಂಗರು ಫೌಂಡರ್ ಆಗಿ ಅಡಿಪಾಯ ಹಾಕಿದ್ರೆ, ರಾನಡೆಯವರು ಅದರ ಬೌದ್ಧಿಕ ನಾಯಕರಾದರು. ಇನ್ನು ಆರ್.ಜಿ. ಭಂಡಾರ್ಕರ್ ಅವರಂತಹ ದೊಡ್ಡ ವಿದ್ವಾಂಸರು ಧರ್ಮಗ್ರಂಥಗಳಿಗೆ ವೈಚಾರಿಕ ವ್ಯಾಖ್ಯಾನ ಕೊಟ್ರು. ಹಾಗೆ ವಿಷ್ಣುಶಾಸ್ತ್ರಿ ಪಂಡಿತರಂತಹವರು ಈ ಸುಧಾರಣೆಯ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ರು. ಪ್ರತಿಯೊಬ್ಬರ ಪಾತ್ರವೂ ಇಲ್ಲಿ ಮುಖ್ಯವಾಗಿತ್ತು. ಪ್ರಾರ್ಥನಾ ಸಮಾಜಕ್ಕೆ ಬ್ರಹ್ಮ ಸಮಾಜ ಸ್ಫೂರ್ತಿ ಎನ್ನುವುದು ನಿಜ. ಆದರೆ ಇವೆರಡರ ದಾರಿ ಸಂಪೂರ್ಣ ಬೇರೆಯಾಗಿತ್ತು. ಹೀಗೆ ಅಂದ್ರೆ ಬ್ರಹ್ಮ ಸಮಾಜ ಹೆಚ್ಚಾಗಿ ಧಾರ್ಮಿಕ ಮತ್ತು ತಾತ್ವಿಕ ಚರ್ಚೆಗಳಿಗೆ ಒತ್ತು ಕೊಡ್ತಿತ್ತು. ಒಂದು ರೀತಿ ಥಿಯರಿ ಮೇಲೆ ಫೋಕಸ್ ಮಾಡಿತ್ತು. ಆದರೆ ಪ್ರಾರ್ಥನಾ ಸಮಾಜ ಅದು ನೇರವಾಗಿ ಫೀಲ್ಡ್ಗಿಳಿದಿತ್ತು, ಪ್ರಾಕ್ಟಿಕಲ್ ಆಗಿತ್ತು. ಮಾತು ಕಡಿಮೆ, ಕೆಲಸ ಜಾಸ್ತಿ ಅನ್ನೋದು ಅವರ ಪಾಲಿಸಿಯಾಗಿತ್ತು. ಅದಕ್ಕಾಗಿ ಅವರು ಸಾಮಾಜಿಕ ಸುಧಾರಣೆ ಮೇಲೆ ಅಷ್ಟೊಂದು ಗಮನ ಹರಿಸಿದ್ರು. ನೋಡಿ, ಅವರು ಕೇವಲ ಐಡಿಯಾಗಳ ಬಗ್ಗೆ ಮಾತಾಡ್ತಾ ಕೂರ್ಲಿಲ್ಲ.
ಬದಲಿಗೆ ನಿಯಮಿತವಾಗಿ ಪ್ರಾರ್ಥನಾ ಸಭೆಗಳು, ಉಪನ್ಯಾಸಗಳನ್ನು ನಡೆಸುತ್ತಿದ್ರು, ಸಾಮಾಜಿಕ ಸುಧಾರಣೆ ಬಗ್ಗೆ ಲೇಖನಗಳನ್ನು ಪ್ರಕಟಿಸುತ್ತಿದ್ರು. ಅಷ್ಟೇ ಅಲ್ಲ, ಡೆಕ್ಕನ್ ಎಜುಕೇಷನ್ ಸೊಸೈಟಿಯಂತಹ ಶಿಕ್ಷಣ ಸಂಸ್ಥೆಗಳಿಗೆ ಬೆಂಬಲ ಕೊಟ್ಟರು, ಸಾರ್ವಜನಿಕ ಸಭೆಯಂತಹ ಸಂಘಟನೆಗಳ ಮೂಲಕ ರಾಜಕೀಯ ಜಾಗೃತಿಯನ್ನೂ ಮೂಡಿಸಿದ್ರು. ಇದು ಅವರ ಕೆಲಸದ ಶೈಲಿ. ಸರಿ, ಇಷ್ಟೆಲ್ಲ ಕೆಲಸ ಆಯ್ತು. ಹಾಗಾದರೆ ಈ ಚಳುವಳಿಯ ಪರಿಣಾಮ ಏನಾಯ್ತು? ಇದರ ಪರಂಪರೆ ಏನು? ನಾವು ಇದರ ಯಶಸ್ಸಿನ ಜೊತೆಗೆ ಇದರ ಮಿತಿಗಳನ್ನು ನೋಡಬೇಕು. ಆಗ ನಮಗೆ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ. ಪ್ರಾರ್ಥನಾ ಸಮಾಜದ ಪ್ರಭಾವವನ್ನ ನಾವು ಕಡಿಮೆ ಅಂದಾಜು ಮಾಡುವಂತಿಲ್ಲ. ಇದು ಮಹಾರಾಷ್ಟ್ರದ ಸಮಾಜದಲ್ಲಿ ಒಂದು ಆಧುನಿಕತೆಯ ಅಲೆಯನ್ನ ಎಬ್ಬಿಸ್ತು. ಮುಂದೆ ಬಂದ ಅದಷ್ಟು ಸಾಮಾಜಿಕ ಚಳುವಳಿಗಳಿಗೆ ಇದೇ ಬೌದ್ಧಿಕ ಅಡಿಪಾಯವಾಯಿತು. ಅಷ್ಟೇ ಅಲ್ಲ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೇಕಾದ ಪ್ರಜ್ಞಾವಂತ ನಾಯಕರನ್ನ ತಯಾರು ಮಾಡೋದ್ರಲ್ಲೂ ಇದರ ಪಾತ್ರ ದೊಡ್ಡದಿದೆ. ಆದರೆ ಇದರ ಇನ್ನೊಂದು ಮುಖವನ್ನು ನಾವು ನೋಡಲೇಬೇಕು. ಈ ಚಳುವಳಿ ಹೆಚ್ಚಾಗಿ ನಗರಗಳಿಗೆ, ಅಂದರೆ ಬಾಂಬೆ, ಪೂನಾದಂಥ ಸಿಟಿಗಳಿಗೆ ಸೀಮಿತವಾಗಿತ್ತು. ಇದರಲ್ಲಿ ಭಾಗವಹಿಸಿದವರಲ್ಲಿ ಹೆಚ್ಚಿನವರು ವಿದ್ಯಾವಂತ, ಮೇಲ್ವರ್ಗದ ಜನರೇ ಆಗಿದ್ರು. ಹಳ್ಳಿಗಳಲ್ಲಿರೋ ಸಾಮಾನ್ಯ ಜನರನ್ನು ತಲುಪೋಕೆ ಇದರಿಂದ ಅಷ್ಟಾಗಿ ಸಾಧ್ಯವಾಗಿಲ್ಲ ಅನ್ನೋದು ಕೂಡ ಸತ್ಯ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಅವರು ಅಂದು ಸಮಾನತೆಗಾಗಿ, ಮಹಿಳಾ ಶಿಕ್ಷಣಕ್ಕಾಗಿ, ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದ್ರು. ಇವತ್ತು ನಾವಿದ್ದೇವೆ. ಅವರು ಶುರು ಮಾಡಿದ ಯಾವ ಹೋರಾಟಗಳು ಇವತ್ತಿಗೂ ಮುಂದುವರಿತಾನೇ ಇವೆ? ಈ ಬಗ್ಗೆ ಯೋಚಿಸಬೇಕಲ್ವಾ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.